So hi guys, come let's learn English. Let us learn some sentences of English. ಇಂಗ್ಲೀಷ್ನ ಕೆಲವೊಂದು ಸೆಂಟೆನ್ಸಸ್ಗಳನ್ನು ಕಲಿಯೋಣ. ಸೊ ತುಂಬ ಜನರಿಗೆ ಕೆಲವೊಂದು ಕನ್ಫ್ಯೂಷನ್ಸ್ ಇರುತ್ತೆ ಗೈಸ್. ಎಕ್ಸಾಂಪಲ್ ನೋಡಿ, ಮೇಡ್ ಆಫ್, ಮೇಡ್ ಫ್ರಮ್, ಮೇಡ್ ವಿತ್, ಇದರಲ್ಲಿ ಡಿಫ್ರೆನ್ಸ್ ಏನಿದೆ ಅಂತ ತುಂಬ ಜನರಿಗೆ ಗೊತ್ತಿಲ್ಲ, ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಸೊ ಲೆಟ್ ಅಸ್ ಲರ್ನ್ ದ ಡಿಫ್ರೆನ್ಸ್ ಅಮಾಂಗ್ ದೀಸ್ ವರ್ಡ್ಸ್. ಯು ವರ್ಡ್ಸ್ನಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ಕಲಿಯೋಣ ವಿತ್ ಸಮ್ ಎಕ್ಸಾಂಪಲ್ಸ್. ಸೊ ಫಸ್ಟ್ ಒನ್, ದಿಸ್ ಚೇರ್ ಈಸ್ ಮೇಡ್ ಆಫ್ ವುಡ್. ಈ ಚೇರು ವುಡ್ಡಿಂದ ಮಾಡಲಾಗಿದೆ ಅಂತಂದರೆ ಇಲ್ಲಿ ಫಿಸಿಕಲಿ ವುಡ್ ಚೇಂಜ್ ಆಗ್ತಾ ಇಲ್ಲ, ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇಲ್ಲ. ಚೇರ್ ನಾವು ಮುರಿದ್ಬಿಟ್ರೆ ಮತ್ತೆ ನಮಗೆ ವುಡ್ ಸಿಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡಿ ಗೈಸ್, ದಿಸ್ ಚೈನ್ ಈಸ್ ಮೇಡ್ ಆಫ್ ಗೋಲ್ಡ್. ಈ ಚೈನ್ ಗೋಲ್ಡಿಂದ ಮಾಡಲ್ಪಟ್ಟಿದೆ. ಆಮೇಲೆ ನಾವು ಇದನ್ನು ಕರಗಿಸ್ಬಿಟ್ರೆ ಮತ್ತೆ ನಮಗೆ ಗೋಲ್ಡ್ ಸಿಗುತ್ತೆ. ಸೊ ಇದನ್ನು ಮೇಡ್ ಆಫ್ ಅಂದರೆ ಇಲ್ಲಿ ಚೇಂಜ್ ಆಗ್ತಾ ಇಲ್ಲ. ಮೇಡ್ ಫ್ರಮ್ ಅಂದರೆ ಚೇಂಜ್ ಆಗುತ್ತೆ ಗೈಸ್. ಎಕ್ಸಾಂಪಲ್, ಕರ್ಡ್ ಈಸ್ ಮೇಡ್ ಫ್ರಮ್ ಮಿಲ್ಕ್. ಕರ್ಡ್ ಈಸ್ ಮೇಡ್ ಫ್ರಮ್ ಮಿಲ್ಕ್ ಅಂದರೆ ಹಾಲಿಂದ ಮೊಸರು ಮಾಡಲ್ಪಟ್ಟಿದೆ. ಮೊಸರು ಆದ ಮೇಲೆ ಅದನ್ನು ಮತ್ತೆ ಹಾಲು ಮಾಡೋದಕ್ಕೆ ಆಗಲ್ಲ. ಸೊ ಮೊಸರನ್ನು ಮತ್ತೆ ಹಾಲು ಮಾಡೋದಕ್ಕೆ ಆಗಲ್ಲ, ರಿವರ್ಸ್ ಆಗಲ್ಲ. ಸೊ ಮೇಡ್ ಫ್ರಮ್. ಮೇಡ್ ಫ್ರಮ್ ಅಂದರೆ ಒನ್ ಮೋರ್ ಎಕ್ಸಾಂಪಲ್, ಲೈಕ್ ಗೈಸ್, ಪೇಪರ್ ಈಸ್ ಮೇಡ್ ಫ್ರಮ್ ವುಡ್. ಪೇಪರ್ ಈಸ್ ಮೇಡ್ ಫ್ರಮ್ ವುಡ್. ನೋಡಿ, ವುಡ್ನಿಂದ ಪೇಪರ್ ಮಾಡಲ್ಪಟ್ಟಿದೆ ಅಂದರೆ ಅದು ಫಿಸಿಕಲಿ ಚೇಂಜ್ ಆಗಿ. ಮತ್ತು ಮೇಡ್ ವಿತ್ ಯಾವ ಥರ ಯೂಸ್ ಮಾಡುತ್ತಾರೆ, ಲೆಟ್ ಅಸ್ ಲರ್ನ್ ವಿತ್ ಸಮ್ ಎಕ್ಸಾಂಪಲ್ಸ್ ಗೈಸ್. ಮೇಡ್ ವಿತ್ ಯಾವ ಥರ ಯೂಸ್ ಮಾಡುತ್ತಾರೆ. ದಿಸ್ ಸೂಪ್ ಹ್ಯಾಸ್ ಬೀನ್ ಮೇಡ್ ವಿತ್ ಪೊಟ್ಯಾಟೊ ಆ್ಯಂಡ್ ಬೀನ್ಸ್. ದಿಸ್ ಸೂಪ್ ಹ್ಯಾಸ್ ಬೀನ್ ಮೇಡ್ ವಿತ್ ಪೊಟ್ಯಾಟೋಸ್ ಆ್ಯಂಡ್ ಬೀನ್ಸ್. ನೋಡಿ, ಏನು ಮೆಟೀರಿಯಲ್ ಅದನ್ನು ಯೂಸ್ ಆಗಿದೆ ಅದರಲ್ಲಿ, ಅದನ್ನು ವಿತ್ ಜೊತೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಸೂಪ್ ಹ್ಯಾಸ್ ಬೀನ್ ಮೇಡ್ ವಿತ್ ಪೊಟ್ಯಾಟೋಸ್ ಆ್ಯಂಡ್ ಬೀನ್ಸ್. ನೋಡಿ, ಮೇಡ್ ಆಫ್ ಅಂತಂದರೆ ಅದು ಫಿಸಿಕಲಿ ಚೇಂಜ್ ಆಗ್ತಾ ಇಲ್ಲ, ರಿವರ್ಸ್ ಆಗಬಹುದು. ಮೇಡ್ ಫ್ರಮ್ ಅಂತಂದರೆ ಅದು ಫಿಸಿಕಲಿ ಚೇಂಜ್ ಆಗ್ತಾ ಇದೆ, ರಿವರ್ಸ್ ಆಗಲ್ಲ. ಮೇಡ್ ವಿತ್ ಅಂದರೆ ವಿತ್ ಜೊತೆ ನಾವು ಕೆಲವೊಂದು ಮೆಟೀರಿಯಲ್ ಯೂಸ್ ಮಾಡುತ್ತೇವೆ. ಸೊ ಇದು ಡಿಫ್ರೆನ್ಸ್ ಇದೆ ನೋಡಿ ಗೈಸ್.